ಸರ್ ಬಹಳಷ್ಟು ನಾವು ರಫ್ತು ಮಾಡದೇ ಇದ್ರೂ ಕೂಡ ಬಹಳಷ್ಟು ನಾವು ಆಮದು ಮಾಡ್ಕೊಳ್ತೀವಿ. ನಾನು ಆಗ್ಲೇ ಆಯಿಲ್, ಎಲೆಕ್ಟ್ರಾನಿಕ್ಸ್, ಗೋಲ್ಡ್, ಫರ್ಟಿಲೈಸರ್ಸ್ ಮತ್ತು ಅಡಿಗೆ ಅನಿಲ. ಸೊ ಈಗ ನಾವು ಹೆಚ್ಚು ಈ ಒಂದು ಡಾಲರ್ ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಫಾರೆಕ್ಸ್ ರಿಸರ್ವ್ ಆಗುತ್ತೆ ಮತ್ತು ರೂಪಾಯಿ ಕೂಡ ವೀಕ್ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಈಗ ಹೇಗಾದ್ರೂ ಮಾಡಿ ಈ ನಮ್ಮ ಡಾಲರ್ಗಳಲ್ಲಿ ಏನು ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಅದನ್ನ ಕಟ್ ಆಫ್ ಮಾಡಿದ್ರೆ ರೂಪಾಯಿ ಕೂಡ ಇದೊಂದು ಮುನ್ಸೂಚನೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ 2-3 ತಿಂಗಳಲ್ಲಿ ಈ ಹುಚ್ಚ ಬಟ್ಟೆ ಮಾತಾಡುವಂತ ಟ್ರಂಪ್ ಇದಾರಲ್ಲ, ನನಗೆ ಹೇಳೋದು ಕತ್ತೆ ಹೇಳ್ಬೇಕಾದ್ರೆ ಯಾವ ದೇಶದಲ್ಲಿ ಅಂತ ರಾಷ್ಟ್ರಪತಿ ಬರಬಾರ್ದು. ಯಾಕಂದ್ರೆ ಅವನೊಬ್ಬ ಏನಂತೇಳಿ ನಾನು ಸತ್ಯ ಮಾನ ಮರ್ಯಾದೆ ಕೊಟ್ಟು ಮಾತಾಡಬೇಕಾದ ಯಾರಿಗೆ, ರಾಷ್ಟ್ರಪತಿಗೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಜಗತ್ತಿನ ದೃಷ್ಟಿಕೋನ ನೋಡ್ತಾ ಇಲ್ಲ, ಜಗತ್ತಿನ ಮಾನವತೆಯ ದೃಷ್ಟಿ ನೋಡ್ತಾ ಇಲ್ಲ, ಜಗತ್ತಿನ ಸಾಮಾನ್ಯ ಜನರ ದೃಷ್ಟಿಕೋನ ನೋಡ್ತಾ ಇಲ್ಲ. ಒಂದೇ ಒಂದು ನಾನು ಹೇಳಿದೆ ನಡಿಬೇಕು, ಅವ್ರು ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ಬಾಂಬ್ ಆಗ್ತೇನೆ ಅಲ್ಲ ಹೇಳೋದೀಗ. ಈಗ 1 ವಾರ 2 ವಾರ ಈ ತಡ್ಕೊಳ್ಳಿಕ್ಕಾಗುತ್ತೆ ಯಾರಿಗೆ? ಇರಾನಿಗೆ. ಇರಾನ್ ನಮಗೆ ಕೊಡ್ತಾ ಇದ್ದು ಯಾವುದರಲ್ಲಿ? ರುಪಿ ವ್ಯಾಲ್ಯೂದಲ್ಲಿ ಆಯಿಲ್ ಕೊಡ್ತಾ ಇತ್ತು, ಅದನ್ನು ನಿಲ್ಲಿಸ್ಬಿಟ್ರು 2019 2019. ಆಗ ಇತ್ತೀಚೆಗೆ ಮೊನ್ನೆಯಿಂದ ನಾವು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ರಷ್ಯಾ ರುಪಿ ವ್ಯಾಲ್ಯೂನಲ್ಲಿ ತಗೊಳ್ತಿದ್ದಾವೆ. ಆದರೆ ರುಪಿ ವ್ಯಾಲ್ಯೂನಲ್ಲಿ ಇಂಪೋರ್ಟ್ ಮಾಡಿದಾಗ ಅವ್ರಿಗೆ ಏನು ಮಾಡಬೇಕಾಗುತ್ತೆ? ಅವ್ರು ಇಂಪೋರ್ಟ್ ಮಾಡುವಾಗ, ನಾವು ಇಂಪೋರ್ಟ್ ಮಾಡುವಾಗ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡಿ. ಈಗ ಅದಿಲ್ಲ ಬಿಡಿ ಸರ್, ಅವರು ಕೂಡ ಇವಾಗ ತುಂಬ ಕಾಸ್ಟ್ಲಿ ಆಗಿದ್ದಾರೆ. ಮೇಡಮ್ ಈಗ ಭಾಳ ಜನ ಕೇಳ್ತಾ ಇದ್ರು, ಈ ಪಾಮ್ ಆಯಿಲು, ಸನ್ಫ್ಲವರ್ ಆಯಿಲು ಸೇರಿದಂತೆ ರಸಗೊಬ್ಬರದ ವಿಚಾರದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಅದನ್ನು ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಇಟ್ಸ್ ಓಕೆ, ಪಾಮ್ ಆಯಿಲ್ ಕರೆದಿದ್ದೆಲ್ಲ ಐಟಮ್ಗಳನ್ನು ನಾವು ಕ್ವಿಟ್ ಮಾಡೋಣ ಬಿಡಿ. ಬಟ್ ಇದು ಮೇಡಮ್ ಏನು ಅಂತಂದರೆ ರಸಗೊಬ್ಬರದ ವಿಚಾರದಲ್ಲಿ, ಯಾಕಂದರೆ ಇದು ಫುಡ್ ಕ್ರೈಸಿಸ್ ಆಗುವಂಥ ಸಾಧ್ಯತೆ ಇದೆ. ನೀವು ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದು ಈ ತುಂಬ ಕಾಸ್ಟ್ಲಿ ಸಾವಯವ ಕೃಷಿ ಮತ್ತು ಅದರ ರಿಸಲ್ಟ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸು ಇಲ್ಲ ಬೆಳೆದಿರುವಂಥ ಬೆಳೆಗಳಿಗೆ, ರೈತರಿಗೆ. ಏನೋ ಒಂದು ಸಾವಯವ ಕೃಷಿ ಮಾಡೋಣ ಅಂದರೆ ಮುಂದಿನ ದಿನಗಳಲ್ಲಿ ಇದು ನಿಜಕ್ಕೂ ಕೂಡ ಆಹಾರ ಭದ್ರತೆಯ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ ಅಂತ ತಜ್ಞರು ಮಾತಾಡ್ತಾ ಇದ್ದಾರೆ ಮೇಡಮ್. ಖಂಡಿತ. ಬಟ್ ಇಡೀ ದೇಶದಲ್ಲಿ ಮೊದಲಿಂದಾನೂ ಅಷ್ಟೇ ಮೇಡಮ್, ಒಂದು ಪ್ಯಾರಲಲ್ ವ್ಯವಸ್ಥೆ ಅಂತ ಬಡ ರೈತರು ಕೂಡ ಸೇರಿಕೊಂಡು ನಾ ಹೇಳ್ತಾ ಇದ್ದೀನಿ. ಒಂದು ಪ್ಯಾರಲಲ್ ಆಗಿ ಅವರು ಆಲ್ರೆಡಿ ಅವರ ಇದರಲ್ಲಿ ಹೊಲದಲ್ಲಿ ಗೊಬ್ಬರ ಮಾಡುವಂಥದ್ದು ಅದೆಲ್ಲ ಇದ್ದೇ ಇರುತ್ತೆ ಆಯ್ತಾ, ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಆಯ್ತಾ, ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ರಸಗೊಬ್ಬರಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲೇ ಗೋಲಿಬಾರ್ ಆಗಿದೆ. ಅಷ್ಟರ ಮಟ್ಟಿಗೆ ರಸಗೊಬ್ಬರ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಅದು ರೈತರ ಜೀವನವನ್ನ, ಭವಿಷ್ಯವನ್ನ ನಿರ್ಧರಿಸಿರುವಂತ ಡೈರೆಕ್ಟ್ ಎಫೆಕ್ಟ್ ಅದು. ಸೊ ಹೀಗಾಗಿ ನೀವು ಯಾಕೆ ರಸಗೊಬ್ಬರ ಅಂದ್ರೆ ರಸಗೊಬ್ಬರಕ್ಕೆ ಬಳಸುವಂತಹ ಪೊಟ್ಯಾಶ್ ಮತ್ತು ಕೆಮಿಕಲ್ಸ್ ಅದನ್ನ ನಾವು ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಹೀಗಾಗಿ ರಸಗೊಬ್ಬರದ ಕೊರತೆ ಆಗಬಹುದು ಅನ್ನುವಂತಹ ಮುಂದಾಲೋಚನೆ ಇತ್ತು. ಈಗ ರಸಗೊಬ್ಬರ ಬೆಲೆ ಕೂಡ ಜಾಸ್ತಿ ಆಗಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ರೈತ ಏನ್ ಮಾಡ್ಬೇಕು ಮೇಡಮ್? ಮಳೆಗಾಲ, ದಿಸ್ ಇಸ್ ದಿ ಟೈಮ್, ಬೆಳೆ ಬೆಳೆಯುವಂತ ಟೈಮ್. ಈ ಟೈಮಲ್ಲಿ ಗೊಬ್ಬರ ಸಿಗ್ಲಿಲ್ಲ ಅಂದ್ರೆ ಆಕಾರ ಆಗೋಗುತ್ತೆ. ಖಂಡಿತ. ಈಗಾಗಲೇ ಪ್ರಿವೆನ್ಷನ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಸಾಕಷ್ಟು ಸ್ಟಾಕ್ ಇಟ್ಕೊಂಡಿದ್ದಾರೆ. ಬಟ್ ಮುಂದಕ್ಕೆ ತೊಂದರೆ ಬರ್ತದೆ. ಬಟ್ ಅವರೇ ಹೇಳಿರೋದು ರಸಗೊಬ್ಬರ ಬಳಕೆ ಕಡಿಮೆ ಮಾಡಿ ಮೇಡಮ್. ಇದೆಲ್ಲ ಹೇಳ್ತಾರೆ ನಾವು ಇಂಪ್ಲಿಮೆಂಟ್ ಮಾಡ್ಬಿಡ್ತೀವಿ, ಈಗ್ಲಿಂದ ಮಾಡ್ಕೂಡ್ದು ಅನ್ನೋಂಥದ್ದಲ್ಲ. ಅದನ್ನೇ ಫಸ್ಟ್ ಇಂದ ಪ್ರಿಕಾಷನ್ ಹೇಳ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಯುದ್ಧ ನಿಲ್ತು ಅಂತ ಮುಂದಾಲೋಚನೆ ಅಂತಿದ್ದೀರಿ. ಲೆಟ್ ಅಸ್ ವೇಟ್ ಫಾರ್ 15 days, ನೋಡೋಣ ರೈತರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ನೀವು ಮುಂದಾಲೋಚನೆ ಆಲ್ರೆಡಿ ಬಂದ್ಬಿಟ್ಟಿದೆ, ಆಲ್ರೆಡಿ ರೈತರಿಗೆ ಸಿಕ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಾ. ಲೆಟ್ ಅಸ್ ವೇಟ್ ಫಾರ್ 15 days. ಯಾವಾಗ ರೈತರು ಹೌದಪ್ಪ ನಮ್ದೆಲ್ಲ ಆಗೋಗಿದೆ, ನಮ್ಗೆ ರಸಗೊಬ್ಬರ ಬೇಡ ಅಂತಾರೋ ಅಥವಾ ರಸಗೊಬ್ಬರಕ್ಕೋಸ್ಕರ ಬೀದಿಗೆ ಬರ್ತಾರೋ, ಅವಾಗ ಹಾರ್ಡ್ ಕೋರ್ ರಿಯಾಲಿಟಿ ನಮ್ಮ ಮುಂದೆ ಬರುತ್ತೆ. ನಮಗೆ ನೆಕ್ಸ್ಟ್ ಕ್ವಾರ್ಟರ್ಲಿಗೂ ನಮಗೆ ಸ್ಟಾಕ್ ಇದೆ ನಮ್ಮ ದೇಶದಲ್ಲಿ ರಸಗೊಬ್ಬರ, ಅದೇನು ಪ್ರಾಬ್ಲಮ್ ಇಲ್ಲ. ಮುಂದಕ್ಕೆ ಯುದ್ಧ ಏನಾದರೂ ಕಂಟಿನ್ಯೂ ಆಯಿತು ಅಂದಾಗ ಅಂತ ಈಗಲೇ ಹೇಳ್ತಾ ಇದ್ದಾರೆ, 4 ತಿಂಗಳು ಮುಂಚೆನೇ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ ಪ್ರಿಕಾಷನರಿ ಮೆಷರ್ಸ್ ವಾಟ್ ದ ಪ್ರೈಮ್ ಮಿನಿಸ್ಟರ್ ಇಸ್ ಟೆಲ್ಲಿಂಗ್ ಟು. ಈಗ ರಾಷ್ಟ್ರದ ಜನಕ್ಕೆ ಬೇರೆ ಇವಾಗ ಮೋದಿ ಅವರು ಟೈಮಿಂಗ್ ತಗೊಂಡು, ಮೋದಿ ಅವರು ಹೇಳಿದ್ದು, ಅವರು ಚುನಾವಣೆಯ ಹಿನ್ನೆಲೆ ರಾಜಕೀಯ ಎಲ್ಲ ಬಿಟ್ಟು ಸರ್ ನಿಮ್ಮ ಕೈಯಲ್ಲಿ ಏನಿದೆ ಸರ್? ಅವ್ರು ಹೇಳಿದ್ದನ್ನು ಪಾಲಿಸೋದು ಬಿಟ್ಟು ಒಂದು ಚಿಕ್ಕ ಉದಾಹರಣೆ ಮೇಡಮ್. ನೀವು ಉದಾಹರಣೆ ಅಲ್ಲ, ನಾನು ಅದರದ್ದು ಆಪ್ಷನ್ ಏನಿದೆ? ಈಗ ವಿದೇಶಿ ಪ್ರವಾಸ ಮಾಡಬೇಡಿ ಅಂತ ಹೇಳಿದ್ದಾರೆ. ವಿದೇಶಿ ಪ್ರವಾಸ ಮಾಡಿದ್ರೆ ಸರ್, ಈಗ ನಾವು ಮೇಡಮ್ ನಾನು ಸಿಕ್ಕಿದ್ದೆ 2 ನಿಮಿಷ ಹೇಳಿ ಮೇಡಮ್. ಇಂದಿರಾ ಗಾಂಧಿ ನೀವು ನನಗೆ ಇಂದಿರಾ ಗಾಂಧಿ ಹೇಳ್ಬೇಡಿ ಸರ್, ಇವಾಗಿಂದ ಹೇಳಿ. ನೀವೇನು ಬಿಜೆಪಿ ಅವರ? ಇಂದಿರಾ ಗಾಂಧಿ, ನೆಹರು ಅವ್ರ ಹೇಳಕ್ಕೆ
ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಆಹಾರದ ಕ್ರೈಸಿಸ್ ಬಂದಾಗ ಮೆಕ್ಸಿಕೋದಿಂದ ಗೋಧಿ ಮತ್ತೆ ಮೆಕ್ಕೆಜೋಳ ತಂದು ಇಡೀ ದೇಶಕ್ಕೆ ಹಂಚಿದ್ರು. ಆದ್ರೆ ಈ ಪ್ರಧಾನಿಯವರು ಒಂದು ಪ್ರಿಪ್ರೇಷನ್ ಇಲ್ಲ, ಒಂದು ವಿದೇಶದ ಜೊತೆ ಮಾತುಕತೆ ಇಲ್ಲ, ಒಂದು ಪೆಟ್ರೋಲಿಯಂ ಸಚಿವರ ಜೊತೆ ಮಾತುಕತೆ ಇಲ್ಲ, ವಿತ್ತ ಸಚಿವರ ಜೊತೆ ಡಿಸ್ಕಷನ್ ಇಲ್ಲ. ಪ್ರಧಾನಿಯವರು ತನ್ನ ಕೈಯಲ್ಲಿ ಆಗುದಿಲ್ಲ ಅಂತೇಳಿ ಸಿಲಿಂಡರ್ ಮೋದಿಯಾಗಿ ವಿಶ್ವದ ಮುಂದೆ ತೋರಿಸಿದರೆ ನೀವು ಖರೀದಿ ಮಾಡಬೇಡಿ, ವಿದೇಶಕ್ಕೆ ಹೋಗಬೇಡಿ, ನೀವು ಗೊಬ್ಬರ ಮೋದಿ ಅವರು ಚುನಾವಣಾ ರಾಜಕೀಯದಲ್ಲಿ ಬಿಸಿ ಇದ್ರು. ನಮ್ಮ ಇವ್ರು ಯಾರವರು ಹರ್ದೀಪ್ ಪುರಿನ ಅವ್ರು ಏನ್ ಮಾಡ್ತಿದ್ರು ಸರ್ ಇಷ್ಟು ದಿನ ಏನ್ ಮಾಡ್ತಿದ್ರು ಸರ್? ಅವ್ರು ಪೆಟ್ರೋಲಿಯಂ ಖಾತೆ ಸಚಿವರಲ್ವಾ? ಅವ್ರು ಏನ್ ಮಾಡ್ತಿದ್ರು ಸರ್? ಯಾವ ಪ್ರಿಪೇರ್ನೆಸ್ ಬಗ್ಗೆ ಮಾತಾಡಿದ್ರು? ಯಾವ ಜನರಿಗೆ ನೀವು ರೆಡಿಯಾಗಿ ಅಂತ ಹೇಳಿದ್ರು, ಅಥವಾ ಏನೇನ್ ಆಗಬಹುದು ಅನ್ನೋದನ್ನ ಡೇ ಟು ಡೇ ಬೇಸಿಸ್ ಅಲ್ಲಿ ಜನರಿಗೆ ತಿಳಿಸಿದ್ರು? ಯಾವತ್ತೋ ಒಂದ್ ದಿನ ಬಂದ್ಬಿಟ್ಟು ದುತ್ತಂತ ಅದು ಮಾಡಬೇಡಿ ಇದು ಮಾಡಬೇಡಿ ಅಂದ್ರೆ ಜನ ಪ್ಯಾನಿಕ್ ಆಗ್ತಾರೆ. ಫೈನಾನ್ಸ್ ಮಿನಿಸ್ಟ್ರು, ಪೆಟ್ರೋಲಿಯಂ ಮಿನಿಸ್ಟ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಎಲ್ಲರೂ ಭಾರತಕ್ಕೆ ಅಫೆಕ್ಟ್ ಆಗ್ಬಾರ್ದು ಅಂತ ಯುದ್ಧ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸ್ ಮಾಡಿ ಈ ಕಡೆ ಹಾರ್ಮೋಸ್ ಯಾವಾಗ ಬಂದ್ ಆಗುತ್ತೆ ಮೇಡಮ್, ಈ ಕಡೆ ರಷ್ಯಾ ಕಡೆಯಿಂದ ತರಿಸೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಡೆಫಿನೆಟ್ಲಿ ಕ್ರೈಸಿಸ್ ಅಂತೂ ಇದೆ, ಕ್ರೈಸಿಸ್ ಇಲ್ಲ ಅಂತ ಒಪ್ಕೊಂಡ್ರೆ ನಮ್ಮಂಥ ಮೂರ್ಖರು ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಸ್ವತಃ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಆಮೇಲೆ ನಾವು 4th ಲಾರ್ಜೆಸ್ಟ್ ಎಕಾನಮಿ ಇದ್ವಿ, ಈಗ 6ನೇ ಲಾರ್ಜೆಸ್ಟ್ ಎಕಾನಮಿಗೆ ಸ್ಲಿಪ್ ಆಗಿದ್ದೀವಿ. ಸೊ ದಿಸ್ ಈಸ್ ದಿ ಇಂಪ್ಯಾಕ್ಟ್ ಏನು ಈ ಇಂಟರ್ನ್ಯಾಷನಲ್ ಆಯಿಲ್ ಕ್ರೈಸಿಸ್ ನಮ್ಮ ಮೇಲೆ ತಂದಿರುವಂಥದ್ದು. ಸೊ ಈಗ ನಿಮಗೆ ಇಷ್ಟನೋ ಕಷ್ಟನೋ ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ಪಾಲಿಸಬೇಕು. ಯಾಕೆ ಅಂದರೆ ಇಡೀ ಪ್ರಪಂಚ ಈ ಕ್ರೈಸಿಸಲ್ಲಿದೆ, ಭಾರತ ಇದೆ. ಹೇಳಿದ್ದು ತಡ ಆಗಿರ್ಬೋದು ಅಷ್ಟೇ, ಪಾಪ ಎಲೆಕ್ಷನ್ ಇತ್ತು ಹೇಳಿದ್ದು ತಡ ಮಾಡಿದ್ದಾರೆ, ಹಂಗಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ನಾವೆಲ್ಲರೂ ಕೂಡ ಈಗ ತುಂಬ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿದೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ, ಅನಾವಶ್ಯಕ ಟ್ರಾವೆಲ್ಗಳನ್ನು ಕಡಿಮೆ ಮಾಡಿ, ವಿದೇಶಿ ಪ್ರವಾಸ ಮಾಡಿ, ಡಾಲರ್ಗೆ ಇನ್ನಷ್ಟು ನಾವು ಹೆಚ್ಚು ಒತ್ತು ಕೊಟ್ಟು ಡಾಲರ್ನ ಬೆಳೆಸೋದಕ್ಕಿಂತ ನಾವು ಸ್ವದೇಶದ ವಸ್ತುಗಳನ್ನು ಬಳಕೆ ಮಾಡೋದಾಗಿರ್ಬೋದು. ಮತ್ತು ಏನು ಮಿತವ್ಯಯದ ಬಗ್ಗೆ, ಉಳಿತಾಯದ ಬಗ್ಗೆ ಮಾತಾಡ್ತಾರೆ